ಇವನೊಬ್ಬ ಸಾಮಾನ್ಯ ಯುವಕ. ಆದರೆ ಇವನ ಜೀವನದಲ್ಲಿ ಉತ್ಸಾಹವೇ ಇಲ್ಲ. ಗೆಳೆಯರೊಂದಿಗೆ ಬೆರೆಯುವ ಮನಸ್ಸಿಲ್ಲ. ಪುಸ್ತಕದ ಬಳಕೆ ಮರೆತಿದೆ. ಮೊಬೈಲ್ ಇವನ ಜಗತ್ತಾಗಿದೆ. ಜೀವನದ ಗುರಿ ಏನೆಂಬುದೇ ಚಿಂತಿಸಿರದ ಯುವಕ. ಒಬ್ಬ ಆತ ಇಡೀ ಪ್ರಪಂಚವನ್ನೆಲ್ಲ ಗಳಿಸಿ ತನ್ನ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಸಿಗುವ ಲಾಭವೇನು? ಬನ್ನಿ, ನಾವು ಔನ್ನತ್ಯದತ್ತ ಸಾಗೋಣ. ನಾವು ಈ ಲೋಕದಲ್ಲಿ ಎಲ್ಲವನ್ನು ಗಳಿಸಿದರೂ ನಮ್ಮ ಆತ್ಮವನ್ನು ಕಳೆದುಕೊಳ್ಳಬಾರದು. ತಪಸ್ಸು ಕಾಲವು ನಮ್ಮ ಜೀವನವನ್ನು ಪರಿಶೀಲಿಸಿ ಆಂತರಿಕ ಪರಿವರ್ತನೆಗಾಗಿ ದೇವರು ಕೊಟ್ಟ ಅವಕಾಶ.